ಅನಿರುದ್ಧ ಯಾವಾಗಲೂ ಓಕೆ ಸಾಫ್ಟಾಗಿ ಮಾತಾಡ್ತಾರೆ, ನಗ್ತಾನೆ ಇರ್ತಾರೆ. ಹೇಗಿದು ಸಾಧ್ಯ ಅನ್ನೋದೊಂದು ಪ್ರಶ್ನೆಗಳು ಬರುತ್ತೆ. ಹೇಗೆ ಅದು ನಿಮ್ಗೆ ಕೋಪ ಬರಲ್ಲ? ನನಗೆ ಯಾವಾಗಲೂ ಬರುತ್ತೆ, ಅಪರೂಪಕ್ಕೊಮ್ಮೆ. ಅಪರೂಪಕ್ಕೊಮ್ಮೆ ಬರುತ್ತೆ, ಬಟ್ ಅದು ಫಸ್ಟ್ ಕ್ಲಾಸಿಗೆ ಬರುತ್ತೆ, ಸೂಪರಾಗಿ ಬರುತ್ತೆ. ಸುಂದರರಾಜ್ ಅವರು ಅಂದ ಕೂಡಲೇ ಅಪ್ಪಾಜಿ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಒಡನಾಟ ಇಟ್ಕೊಂಡು. ಸೀರಿಯಲ್ ಮಾಡ್ಬೇಕಾದ್ರೆ ಏನೆಲ್ಲ ಚರ್ಚೆ ಮಾಡ್ತಾರೆ ಸರ್, ಹೇಗಿರುತ್ತೆ? ಹಿರಿಯರು ಅವರು ತುಂಬ ಹಿರಿಯರು, ಅದು ಎಲ್ಲರದ್ದು ಕಾಲು ಎಳಿತೀನಿ ನಾನು, ಓಕೆ. ಎಲ್ಲರನ್ನು. ಸೀರಿಯಲಿಗೆ ಬಂದಮೇಲೆ ಅಂದರೆ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಾರೆ, ಎಲ್ಲಾದರೂ ಹೋದಾಗ ಜನಗಳು ಇಲ್ಲಿ ಈ ಪಾತ್ರನ ನೋಡಿ ರಸ್ತೆಯಲ್ಲಿ ಮಾತಾಡ್ತಾರೆ, ಘಟನೆಗಳೇನಾದ್ರು? ಯಶಸ್ಸು ಸಿಕ್ಕಿದ್ದಕ್ಕೆ ಅಂದರೆ ಸಿಕ್ಕಿರೋದಕ್ಕೆ ಕಾರಣನೇ ಅವರು, ಅವರ ಪ್ರಾರ್ಥನೆಯೇ ಅದಕ್ಕೆ ಕಾರಣ. ಪದಗಳಲ್ಲಿ ಹೇಳೋದಕ್ಕೆ ಅಂದರೆ ವರ್ಣಿಸೋದಕ್ಕೆ ಅಸಾಧ್ಯ. ಅಷ್ಟೊಂದು ನನ್ನನ್ನು ಜನ ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಅದು ಸೀರಿಯಲಿಗೆ ಬಂದಮೇಲೆ ಅಂದರೆ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಾರಲ್ಲ, ಎಲ್ಲಾದರೂ ಹೋದಾಗ ಜನಗಳು ಇಲ್ಲಿ ಈ ಪಾತ್ರನ ನೋಡಿ ರಸ್ತೆಯಲ್ಲಿ ಮಾತಾಡ್ತಾರೆ, ಘಟನೆಗಳೇನಾದರೂ? ತುಂಬ ಇದ್ದಾವೆ ಸರ್, ತುಂಬ ಅವ್ರು ತೋರಿಸಿರೋ ಪ್ರೀತಿ ನನಗೆ ಪದಗಳಲ್ಲಿ ಹೇಳೋದಕ್ಕೆ ಅಂದರೆ ವರ್ಣಿಸೋದಕ್ಕೆ ಅಸಾಧ್ಯ. ಅದು ಅಷ್ಟೊಂದು ನನ್ನನ್ನು ಜನ ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಅದು ಅದರಲ್ಲಿ ಹೆಣ್ಣುಮಕ್ಕಳು ಜಾಸ್ತಿ, ತುಂಬ 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 ಅವರು ಇವರು ತುಂಬ ಅಂದರೆ ತುಂಬ, ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೂ ಮುಂಚೆನೂ ಪ್ರೀತಿಸ್ತಾ ಇದ್ರು, ಆದರೆ ಜೊತೆಲಿ ಧಾರಾವಾಹಿ ಆದ ಮೇಲೆ ಸಿಕ್ಕಿರ್ತಕ್ಕಂಥ ಪ್ರೀತಿ ನನಗೆ ಜೊತೆಲಿ ನಾನು ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ನನಗೆ ಜೊತೆಲಿ ಧಾರಾವಾಹಿ ಅಥವಾ ಈ ಒಂದು ಯಶಸ್ಸು ಸಿಕ್ಕಿದ್ದಕ್ಕೆ ಕಾರಣ ನನ್ನ ಕುಟುಂಬದವರ ಆಶೀರ್ವಾದ, ಹಾರೈಕೆ, ಜೊತೆಗೆ ಅಭಿಮಾನಿಗಳ, ಅದು ಅಪ್ಪವರ ಅಭಿಮಾನಿಗಳಾಗಿರಬಹುದು, ಅಮ್ಮವರ ಅಭಿಮಾನಿಗಳಾಗಿರಬಹುದು, ಅವರ ಒಂದು ಹಾರೈಕೆ, ಆಶೀರ್ವಾದ ಜೊತೆಗೆ ಪ್ರಾರ್ಥನೆ. ನನಗೆ ತುಂಬ ಜನ ನನ್ನನ್ನು ಹಾರೈಸಿದ್ದಾರೆ. ಸರ್ ನಿಮಗೆ ಒಳ್ಳೇದಾಗಬೇಕು, ಸರ್ ನಿಮಗೆ ಒಳ್ಳೇದಾಗೋದನ್ನು ನಾವು ನೋಡಬೇಕು ಅಂತ ಹೇಳಿದ್ದಾರೆ. ಈ ಯಶಸ್ಸು ಸಿಕ್ಕಿದ್ದಕ್ಕೆ ಅಂದರೆ ಸಿಕ್ಕಿರೋದಕ್ಕೆ ಕಾರಣನೇ ಅವರು, ಅವರ ಪ್ರಾರ್ಥನೆಯೇ ಅದಕ್ಕೆ ಕಾರಣ. ಸೊ ಆಮೇಲೆ ಜೊತೆಲಿ ಆದಮೇಲಂತೂ ಅವರು ನನ್ನ ಸಂಘರ್ಷದ ದಿನಗಳಲ್ಲೂ ಕೂಡ ನನ್ನ ಜೊತೆಯಲ್ಲಿ ನಿಂತಿರೋ ರೀತಿ ಹಾಗೂ ನಾನು ಎಲ್ಲೂ ಕಂಡಿಲ್ಲ. ಅದು ನಾನು ಅನುಭವಿಸ್ದೆ, ಅದನ್ನು ಭಾಳ ಸಂತೋಷ ಇದೆ ನನಗೆ. ಆ್ಯಂಡ್ ಜೊತೆಯಲ್ಲಿ ಒಂದು ಚಿಕ್ಕ ಕುಟುಂಬ ಆಯ್ತು ನಿಮ್ಮಲ್ಲಿ, ಅಮ್ಮ, ತಮ್ಮ, ನಮ್ಮ ಮನೆ. ಇಲ್ಲಿ ಸೂರ್ಯವಂಶದಲ್ಲಿ ದೊಡ್ಡ ಕುಟುಂಬ ನಿಮ್ಮ ಮನೆ. ಹೌದು, ದೊಡ್ಡ ಮನೆಗೆ ನೀವು ಬಂದು ಸೇರಿದ್ದೀರಾ, ದೊಡ್ಡ ಮನೇಲಿದ್ದೀರಾ ನೀವು. ಆ್ಯಂಡ್ ಜೊತೆಗೆ ಸುಂದರರಾಜ್ ಅನ್ನೊಬ್ಬರು ಹಿರಿಯ ಕಲಾವಿದರು, ಆ್ಯಂಡ್ ಸುಂದರಶ್ರೀ ಮೇಡಮ್ ಅವರು. ಆ್ಯಂಡ್ ಸುಂದರರಾಜ್ ಅವರು ಅಂದ ಕೂಡಲೇ ಅಪ್ಪಾಜಿ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಒಡನಾಟ ಇಟ್ಕೊಂಡಂತು. ಸೀರಿಯಲ್ ಮಾಡ್ಬೇಕಾದ್ರೆ ಏನೆಲ್ಲ ಚರ್ಚೆ ಮಾಡ್ತೀರಾ ಸರ್, ಹೇಗಿರುತ್ತೆ ಅವ್ರ ಜೊತೆ? ಸಾಕಷ್ಟು ಹೊಟ್ಟೆ ಹೊಡಿತೀವಿ. ನಾನು ಹಿರಿಯರು ಅವರು ತುಂಬ ಹಿರಿಯರು, ಅದು ಎಲ್ಲರದ್ದು ಕಾಲು ಎಳಿತೀನಿ ನಾನು, ಎಲ್ಲರನ್ನು. ಎಲ್ಲರ ಜೊತೆಲೂ ಹಾಸ್ಯ ಮಾಡ್ತೀನಿ, ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಾಗತ್ತೆ ಅಂತಂದರೆ, ಒಬ್ಬ ನಾಯಕ ನಟನಾಗಿ ನಾನು ಹೇಗಿರ್ತೀನೋ ಹಾಗೇ ಒಂದು ಸೆಟ್ಟಿನ ವಾತಾವರಣ ಕೂಡ ಇರುತ್ತೆ. ಕೆಲ್ಸಕ್ಕೆ ಬಂದಿದ್ದೀವಿ ಅನ್ನೋ ಥರದ್ದು ಒತ್ತಡ ಯಾರಿಗೂ ಇರ್ಕೂಡ್ದು. ಹೌದು, ಅರೆ ನಾವು ಬಂದಿದ್ದೀವಿ, ಕೆಲಸ ಇದೆ, ಖುಷಿಯಿಂದ ಇವತ್ತು ಚಿತ್ರೀಕರಣ ಇದೆ, ಇವತ್ತು ಶೂಟಿಂಗ್ ಇದೆ ಅಂತ ತಕ್ಷಣ ಎಲ್ಲರೂ ಖುಷಿಯಿಂದ ಬರಬೇಕು, ಖುಷಿಯಿಂದನೇ ಮನೆಗೆ ಹೋಗ್ಬೇಕು. ಹಾಗಾಗಿ ಆ ನಿಟ್ಟಲ್ಲಿ ನಾನು ಪ್ರಯತ್ನ ಪಡ್ತೀನಿ. ಒಂದು ವಾತಾವರಣ ಚೆನ್ನಾಗಿತ್ತು ಅಂತಂದರೆ, ಖುಷಿಯಾಗಿತ್ತು ಅಂತಂದರೆ, ಎಲ್ಲರೂ ನಗನಗ್ತಾ ಇದ್ದರು ಅಂತಂದರೆ, ಒಂದು ನಮ್ಮ ದೃಶ್ಯ ಕೂಡ ಚೆನ್ನಾಗಾಗುತ್ತೆ, ನಾವು ಎಲ್ಲರೂ ಚೆನ್ನಾಗಿ ಅಭಿನಯಿಸ್ತೀವಿ ಕೂಡ, ನಮ್ಮ ಪರಸ್ಪರ ಇರ್ತಕ್ಕಂಥ ಸಂಬಂಧಗಳು ಚೆನ್ನಾಗಿರ್ತವೆ. ಅದು ಒಳ್ಳೆ ಸಂಬಂಧ ಇದ್ದರೆ ಅದು ತೆರೆ ಮೇಲೂ ಅದು ಕಾಣಿಸುತ್ತೆ. ಅಭಿನಯಿಸೋದು ತುಂಬ ಅಂದರೆ ತುಂಬ ಸರಳವಾಗಿ ಚೆನ್ನಾಗಿ ಹೋಗುತ್ತೆ, ಅದು ನ್ಯಾಚುರಲ್ ಆಗಿರುತ್ತೆ. ಇಲ್ಲಂತಂದರೆ ಅದು ಎಲ್ಲೋ ಒಂದು ಕಡೆ ಒತ್ತಡ ಇದ್ಬಿಟ್ರೆ ಅದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಬೇಕು, ಎಂಜಾಯ್ ಮಾಡ್ಕೊಂಡು. ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮನ್ನ ಸರ್ ಭೇಟಿಯಾದಾಗ ಅಥವಾ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ನೋಡಿದಾಗ, ಟಿ ವಿಲಿ ನೋಡಿದಾಗ, ಅನಿರುದ್ಧ ಯಾವಾಗಲೂ ಓಕೆ ಸಾಫ್ಟಾಗಿ ಮಾತಾಡ್ತಾರೆ, ನಗ್ತಾನೆ ಇರ್ತಾರೆ, ಹೇಗಿದು ಸಾಧ್ಯ ಅನ್ನೋದೊಂದು ಪ್ರಶ್ನೆಗಳು ಬರೋದು. ಹೇಗೆ ಅದು ನಿಮ್ಗೆ ಕೋಪ ಬರಲ್ವಾ? ಬರುತ್ತೆ, ಖಂಡಿತ ಬರುತ್ತೆ. ತುಂಬ ಕೋಪ ಎಕ್ಸ್ಟ್ರೀಮ್ ಹೋಗಿರೋದು ಯಾವಾಗ ಸರ್? ತುಂಬ ಸತಿ ಬರುತ್ತೆ ನನಗೆ, ತುಂಬ ಸತಿ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನನಗೆ ಯಾವಾಗಲೂ ಬರುತ್ತೆ, ಅಪರೂಪಕ್ಕೊಮ್ಮೆ ಬರುತ್ತೆ, ಬಟ್ ಅದು ಫಸ್ಟ್ ಕ್ಲಾಸಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಯಾವ ಕಾರಣಕ್ಕೆ ಅನಿರುದ್ಧ ಅವ್ರಿಗೆ ಕೋಪ ಬರುತ್ತೆ? ಇನ್ಸಿನ್ಸಿಯರಿಟಿ ಮೇನ್ಲಿ. ಓಕೆ, ಮೇನ್ಲಿ ಇನ್ಸಿನ್ಸಿಯರಿಟಿ. ನನಗೆ ಅದು ಆಗೋದೇ ಇಲ್ಲ ನನಗೆ. ನಾವು ನನ್ನ ಒಂದು ಧೋರಣೆ, ನಾವು ಯಶಸ್ಸು ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಪ್ರಯತ್ನ ಇರಬೇಕು, ಅದು ಸಿನ್ಸಿಯರ್ ಪ್ರಯತ್ನ ಇರಬೇಕು. ನಾನು ನಂಬಿದ್ದೇನು ಅಂತಂದರೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ, ನಮ್ಮ ಶ್ರದ್ಧೆ ಏನಿದೆ ಅದು ದೇವ್ರಿಗೆ ಕಾಣಿಸ್ತಾ ಇರುತ್ತೆ.
ನನಗೆ ನಾಳೆ ಯಶಸ್ಸು ಸಿಗಬೇಕು ಅಂತಂದರೆ ನಾನು ದೇವ್ರ ಹತ್ರ ನಾನು ಕೇಳ್ಕೋಬೇಕು, ನಾನು ಬೇಡ್ಕೋಬೇಕು ಅಂತಂದರೆ ನನ್ನಲ್ಲಿ ಏನಾದರೂ ಯೋಗ್ಯತೆ ಇರಬೇಕಲ್ಲ. ನಾನು ಮಾಡಿರೋದನ್ನು ನಾನು ಕಷ್ಟಪಟ್ಟಿದ್ದೀನಿ, ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ. ಈಗ ಮುಂದಿನ ಜವಾಬ್ದಾರಿ ನಿಮ್ಮದು. ನಾನು ಹೇಳೋದಕ್ಕೆ ನನಗೆ ಅಧಿಕಾರ ಇರಬೇಕು. ದೇವರು ನನ್ನ ಯೋಗ್ಯತೆ ನೋಡಿ ನನಗೆ ಯೋಗನೂ ಕಲ್ಪಿಸ್ತಾನೆ. ಇದು ನನ್ನ ಧೋರಣೆ. ನಾನೇ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ನೀನು ನನಗೆ ಕೊಡಬೇಕಪ್ಪ ಯಶಸ್ಸು ಅಂತಂದರೆ ಅದು ಯಾವ ನ್ಯಾಯ? ಕಷ್ಟಪಡೋದು ಸುಖ ಕೇಳಿದಾಗ ನಾನು ಶ್ರಮ ವಹಿಸಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಅದು ದೇವರು ಮೆಚ್ಚಬೇಕು. ನಾನು ದೇವ್ರಿಗೆ ಮೆಚ್ಚೋದಕ್ಕೋಸ್ಕರ ನಾನು ಕೆಲಸ ಮಾಡಬೇಕಾಗಲ್ಲ. ಅವಾಗ ನಾನು ಕೇಳ್ಬೋದು. ನಾನು ಕೇಳೋ ಅವಶ್ಯಕತೆಯೇ ಇಲ್ಲ. ನನ್ನ ಯೋಗ್ಯತೆ ಇದ್ದಾಗ ನಾನು ಕೊಡ್ತಾನೆ. ನನಗೆ ಪರೀಕ್ಷೆ ಮಾಡ್ತಾನೆ, ಒಂದಿಷ್ಟು ನನಗೆ ಯೋಗ ಕೊಡ್ತಾನೆ. ಪ್ರಯತ್ನ ಬಿಡಬಾರ್ದು ಅಷ್ಟೇ. ಅದು ಸಿನ್ಸಿಯರ್ ಪ್ರಯತ್ನಗಳು ಇಲ್ಲದೆ ಇದ್ದಾಗ ನನಗೆ ಖಂಡಿತ ಕೋಪ ಬರುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.